ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ಸ್ಪೆಷಲ್ಲು ಅಂತಂದರೆ, ನನ್ನ ಮಗಳದ್ದು ಬರ್ತ್ಡೇ ಇದೆ ರೀ ಫ್ರೆಂಡ್ಸ್ ಇವತ್ತು. ಅದ್ರಗೋಸ್ಕರನೇ ನಾನು ಎಲ್ಲರ ಮನೆಯವ್ರಿಗೋಸ್ಕರಾಗಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ರೀ. ಯಾವ ರೀತಿ ಬಿರಿಯಾನಿ ಅಂತಂದರೆ, ಇದು ಮಿಕ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ ರೀ, ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿರಿ ನಾವು ಯಾವ ರೀತಿ ಮಾಡ್ತೀವಿ. ನಾವು ಉತ್ತರ ಕರ್ನಾಟಕ ಸ್ಟೈಲ್ದಾಗ ತೋರಿಸ್ತೀನಿ, ಬರ್ರಿ ನಿಮಗೆ. ಇವಾಗ ನೋಡ್ರಿ ಫ್ರೆಂಡ್ಸ್, ಬಿರಿಯಾನಿ ಮಾಡೋದಕ್ಕೆ ಇವೆಲ್ಲ ತರಕಾರಿಗಳು ಕಟ್ ಮಾಡ್ಕೊತೀನಿ ನೋಡ್ರಿ. ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟಮಾಟೊ ಇವೆಲ್ಲ ಕಟ್ ಮಾಡ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್. ಇವಾಗ 1 kg ಟಮಾಟೊ ಕಟ್ ಮಾಡ್ಕೊಂಡಿನಿ, ಒಂದು ಅರ್ಧ kg ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಒಂದು ಪಾವು kgಕಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿನಿ ನೋಡ್ರಿ ಹಸಿಮೆಣಸಿನ್ಕಾಯಿ. ಮತ್ತೆ ಈ ಒಂದು 4 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿನಿ, ಮತ್ತೆ ಅಲ್ಲ ಸುಲ್ಕೋಕತ್ತೀನಿ ನೋಡ್ರಿ. ನಾವು ಹೊರಗಿಂದು ರೆಡಿ ಮಾಡಿದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ರಿ ಫ್ರೆಂಡ್ಸ್, ನಾವು ಮನೇಲೆ ರೆಡಿ ಮಾಡ್ಕೊಂಡು ಹಾಕೋತೀನಿ ನೋಡ್ರಿ. ಶಾಲೆ ಕಳ್ಸಿನ್ರಿ, ಇಷ್ಟ ಇರೋದು ಫ್ರೆಂಡ್ಸ್. ಇವಾಗ ನಾನು ಎಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪ ಕಟ್ ಮಾಡಿರ್ತಾರಲ್ರಿ ಚಿಕನ್ ಅಂಗಡ್ಯಾಗ, ಕೊಟ್ಟಿಂದ ಭಾಳ ಹತ್ತಿರ್ತದ್ರಿ ಚಿಕನ್. ಈಗ ಕ್ಲೀನ್ ಮಾಡಾಕತ್ತೀನ್ರಿ. ಇದು 4 kg ದೊಡ್ಡ ಕೋಳಿ ಚಿಕನ್ ಅದ್ರಿ. ಇದೇನಾದ್ರಿ 2 kg ಸಣ್ಣ ಕೋಳಿದಾದ್ರಿ. ಇದು ಕಬಾಬ್ ಮಾಡಾಕ್ರಿ, ಇದು ಬಿರಿಯಾನಿ ಮಾಡಾಕ್ರಿ. ದೊಡ್ಡ ಕೋಳಿ ಬಿರಿಯಾನಿ ದೊಡ್ಡ ಕೋಳಿ ಚಿಕನ್ದೇ ಮಾಡಿದ್ರೆ ಸೂಪರ್ ಆಗಿರ್ತದ್ರಿ. ಮಟನ್ ತಿನ್ನಂಗ ಆಗ್ತದ ನೋಡ್ರಿ ದೊಡ್ಡ ಕೋಳಿ ಚಿಕನ್. ಸಣ್ಣ ಕೋಳಿದು ಕಬಾಬ್ ಮಾಡ್ತೀನ್ರಿ ನಾನು. ನನ್ನ ಮಗಳ ಬರ್ತ್ಡೇ ಜೋರಾಗಿ ನಡೆದದ್ ನೋಡ್ರಿ ಇವತ್ತು. ಟೈಮ್ 2 ಗಂಟೆಗೆ ಯಾವಾಗ ಊಟ ಮಾಡೋದು, ಯಾವಾಗ ಏನಿಲ್ಲ, ಆರಾಮ್ಸೆ 4 ಗಂಟೆಗೆ ಊಟ ಆಯ್ತು. ಊಟ ಮಾಡಿ 1 ತಾಸು ಎಲ್ಲಾರು ಕುಂತ ಅದು ಇದು ಭಜನೆ ಹಾಡಮ್ರಿ. ಭಜನೆ ಹಾಡಿ ಆಮೇಲೆ ಕೇಕ್ ಕಟ್ ಮಾಡಮ್ ಸಾಯಂಕಾಲ. ಬಗೋಣಿಗ ಮಣ್ಣದು ಹಚ್ಚಿ ಇಟ್ಟಾಳ ನೋಡ್ರಿ. ಇವಾಗ ಅಕ್ಕ ಇಟ್ಟು ನೀರ್ ಕಾಯ್ಸಾಕಿಟ್ಟಾಳ್ರಿ. ಅವ್ ನೀರ್ ಯಾಕಂದ್ರೆ ಚಿಕನ್ ತೊಳ್ಕೊಲಿಕ್ ನೋಡ್ರಿ. ಅವಾಗ್ಲೇ ನಾವು ಗರಂ ನೀರ್ಲೇನೆ ತೊಳ್ಕೊತೀವ್ರಿ ಫ್ರೆಂಡ್ಸ್ ನಾವು. ನೋಡ್ರಿ ಫ್ರೆಂಡ್ಸ್, ಇದು ಸ್ವಲ್ಪ ಬಿಸಿನೀರ್ ಹಾಕಿ ತೊಳ್ಯಾಕತ್ತೀನಿ ನೋಡ್ರಿ ನಾನು ಚಿಕನ್. ಇವಾಗ ಇದು ನೋಡ್ರಿ ಫ್ರೆಂಡ್ಸ್, ಇನ್ನೂ ಒಂದು ನೀರಾಗ ತೊಳಿತೀನ್ರಿ ನಾನು. 2 ಟೈಮ್ ತೊಳ್ಕೊತೀನ್ರಿ. ಸ್ವಲ್ಪ ಬಿಸಿನೀರೇ ಇರ್ಬೇಕ್ರಿ, ತಣ್ಣ ನೀರಾಗ ತೊಳೆದ್ರ ಚೆನ್ನಾಗಿರಲ್ರಿ. ಇದ್ರದ್ದು ಏನು ವಾಸನೆನೇ ಉಳ್ಕೊಲ್ ನೋಡ್ರಿ. ಹಸಿ ವಾಸನೆ ಅನ್ನೋದು ಚಿಕನ್ ಫುಲ್ ಫ್ರೆಶ್ ಆಗ್ತದೆ ನೋಡ್ರಿ. ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕ್ರಿ ನೀವು. ಬಿರಿಯಾನಿ ಮಾಡ್ಬೇಕಾದ್ರೆ ಈ ರೀತಿಯಾಗಿ ತೊಳ್ಕೊಂಬಿಡ್ರಿ. ಇನ್ನೊಂದು ಟೈಮ್ ತೊಳ್ಕೊತೀನಿ ನೋಡಿ ನಾನು. ತುಂಬ ಬಿಸಿ ಅವ ನೀರು. ನೀಟಾಗಿ ಕ್ಲೀನ್ ಮಾಡ್ಕೋಬೇಕ್ರಿ ಇದೇ ರೀತಿಯಾಗಿ. ಬಿರಿಯಾನಿ ತಿನ್ಬೇಕಾದ್ರೆ ಮನ್ಸಾರ ತಿನ್ಬೇಕ್ರಿ, ಅಷ್ಟು ಕ್ಲೀನ್ ಮಾಡಿ ನೋಡ್ರಿ ನಾನು ಚಿಕನ್. ಇದು ಸಣ್ಣ ಕೋಳಿ ಚಿಕನ್ ನೋಡ್ರಿ ಫ್ರೆಂಡ್ಸ್. ಇದನ್ನು ಕ್ಲೀನ್ ಮಾಡ್ಕೋತೀನಿ ಬಿಸಿನೀರಾಗ. ನಾವು ಸಣ್ಣ ಕೋಳಿ ಚಿಕನ್ ತಿನ್ನೋದು ಭಾಳ ಕಡಿಮೆ ರೀ. ನಾವು ನಾಟಿ ಕೋಳಿನೇ ಜಾಸ್ತಿ ತಿನ್ನೋದು. ಮಟನು ಮತ್ತೆ ದೊಡ್ಡ ಕೋಳಿನೇ ತಿಂತೀವಿ ನೋಡ್ರಿ. ದೊಡ್ಡ ಬೈಲರ್ ಅಂತಾರಲ್ರಿ, ಅದೇ ತಿನ್ನೋದು ನಾವು. ಇದು ಯಾವಾಗ ಅಪರೂಪ ಕಬಾಬ್ ಮಾಡ್ತಿರ್ತೀವಲ್ರಿ ನಮ್ಮ ಮನೇಲಿ, ಕಬಾಬ್ ಮಾಡೋಗೋಸ್ಕರನೇ ತರ್ಸೋದು ನೋಡ್ರಿ. ಇದು ಸಣ್ಣ ಕೋಳಿ ಚಿಕನ್. ನೋಡ್ರಿ ಫ್ರೆಂಡ್ಸ್, ನನ್ನ ಮಗಳು ಸ್ನ್ಯಾಕ್ಸ್ ಮಾಡಿ ಕೊಡೋಣಕತ್ತಾಳ್ರಿ. ನಮ್ಮ ಬರ್ಡೇ ಮಗಳು, ಅದಕ್ಕೆ ಇವತ್ತು ಸ್ನ್ಯಾಕ್ಸ್ ಮಾಡಕತ್ತೀನಿ ನೋಡ್ರಿ. ಈಗ ಅರಿಶಿಣ ಉಪ್ಪು ಹಾಕ್ಬೇಕ್ರಿ ಅಷ್ಟೇ ರೀ ಚಿಕನ್ನಿಗೆ. ಸ್ವಲ್ಪ ಎಣ್ಣೆ ಹಾಕಿ ಸ್ನ್ಯಾಕ್ಸ್ ಹಾಕಿ ಹೆಸರಿನ ಮೇಲೆ ಮಾಡಕತ್ತೀನಿ ರೀ. 3-4 ಜನ ಸೇರ್ಕೊಂಡು ತಿಂತಾರೆ ನೋಡ್ರಿ ನನ್ನ ಮಕ್ಕಳು. ಮುಂಗ್ಲಿ ಮುಂಗ್ಲಿ ನಿನ್ ಬಾಲ ತೋರ್ಸ್, ನಿನ್ ಮಾರಿ ತೋರ್ಸ್. ನೋಡಿ ಇಲ್ಲಿ ಅಡಿಗೆ ಮಾಡಲೆಲ್ಲ ಮುಂಗ್ಲಿ ಬಂದೈತಿ ನೋಡ್ರಿ. ಅಂಬಾ ನೀರ್ ಕುಡಿ. ನೋಡ್ರಿಗ ಅವೆಲ್ಲ ಕ್ಲೀನ್ ಮಾಡಕ್ ಅಂತ ಇಟ್ಟಿವಿ. ಆಕಳ ಕರು ಬಂದ ನೀರ್ ಕುಡಿಯಾಕತ್ತದ್ರಿ. ಜವಾರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈಗಿನಾರ ಯಾರು ಮಾಡ್ತಾರ ತಮ್ಮ ಈ ರೀತಿ? ಮಿಕ್ಸರ್ಗಳು ಬಂದ್ಬಿಟ್ಟ, ಮಿಕ್ಸರ್ಗೆ ಹಾಕದೆ ನೀ ಮಾಡಕತ್ತಲ್ಲ. ಮಾಡ್ಬೇಕಪ್ಪ, ಟೇಸ್ಟಿಯಾಗಿ ಇರ್ತದ. ನಾವು ಕೈಲಿಂದ ಮಾಡಿದ್ದು. ಮುಂಚೆ ಎಲ್ಲ ನಾವು ಚಿಕ್ಕವರಿರಾಗ ನಮ್ಮ ಅಜ್ಜಿ ನಮ್ಮಮ್ಮ ಹೀಗೆ ಮಾಡೋದೆಲ್ಲ. ನಾವು ಇವಾಗೆಲ್ಲ ಬರೇ ಟೋಟಲಿ ಬರೀ ಮಿಷನ್ ಮೇಲೆ ಮಾಡಾಕತ್ತೀವಿ. ಮಿಷನ್ ಮೇಲೆ ಮಾಡೋದು ಅಡಿಗೆ ಟೇಸ್ಟ್ ಇರ್ತದ. ಡೈಲಿ ಮಾಡ್ತೀವಿ ಬಿಡು, ಮಿಷನ್ ಮೇಲೆ ಮಾಡಿದ್ರ ಅಪರೂಪಕ್ಕ ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರ ನೋಡ್ರಿ ಹೆಂಗಿರ್ತದ ಟೇಸ್ಟ್. ಆಯ್ತು ನೋಡ್ರಿ. ಇವಾಗ ಎಣ್ಣೆ ಹಾಕ್ತೀನ್ರಿ. ನಾನು ಬಿರಿಯಾನಿ ಪಾಣ ಕೊಡ್ತೀನ್ರಿ. ಆಗ್ಲೇ ಇದ್ರಲ್ಲಿ ಸ್ನ್ಯಾಕ್ಸ್ ಮಾಡಿದ್ನಲ್ರಿ, ಅದಕ್ಕೆ ಹಂಗ ಕರ್ಕರ ಕಾಣಕತ್ತದ ನೋಡ್ರಿ ಬಗುಣಿ ಒಳಗ.
ಆಯ್ತಪ್ಪ. ಇವಾಗ 3-4 ಟೈಮ್ ಐತಿ ಇವಾಗ ತೊಳೆದು ನಾನು ಇವಾಗ ಸಾಕು ಮಾಡ್ತೀನಿ. ಆಯ್ತಾಯ್ತಾಯ್ತು. ಅದೆಲ್ಲ ಚಿಕನ್ ಕುದಿಯೋ ಗಂಟ ಸ್ವಲ್ಪ ಅಕ್ಕಿ ನೆನಿಲಿ. ಇದು ಒಂದು 20 ನಿಮಿಷ ಅಕ್ಕಿ ನೆನಿಲಿ. ಅಕ್ಕಿ ನೆಂದಾದ್ಮೇಲೆ ಹಾಕಂಬಂತ. ಆಯ್ತು ಆಯ್ತು. ಇವಾಗ ಎಣ್ಣೆ ತುಂಬಾ ಕಾಯ್ದದ್ ನೋಡ್ರಿ ಫ್ರೆಂಡ್ಸ್. ಹಾಕಕತ್ತೀನಿ ನೋಡ್ರಿ ನಾನು. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದೆ ರೀ. ಈಗ ಬಿರಿಯಾನಿಯಲ್ಲಿ ಹಾಕ್ತಿದ್ದೀನಿ ನೋಡ್ರಿ. ಒಂದು 7-8 ಹಾಕ್ತೀನಿ ರೀ. ಒಂದು ಇಡೀ ಲವಂಗ ಹಾಕೋಕತ್ತೀನಿ. ಇಡೀ ಅಂದ್ರೆ ತುಂಬಾ ಜಾಸ್ತಿ ಇಲ್ರಿ, ಸ್ವಲ್ಪ ಅದಾವ್ರಿ ಅವು. ಒಂದು ಸ್ವಲ್ಪ ರೀ, ಒಂದು 10 ಗ್ರಾಮ್ ಇದು ಹಾಕೋತೀನಿ ನೋಡ್ರಿ. ಮೆಣಸು ಹಾಕ್ತೀನಿ ನೋಡ್ರಿ. ಒಂದು 7-8 ಏಲಕ್ಕಿ ಹಾಕೋಕತ್ತೀನಿ ನೋಡ್ರಿ. ಇವಾಗ ನೈಸಾಗಿ ಫ್ರೈ ಆಗಕತ್ತದ್ರಿ ಇದು. ಟೊಮಾಟೊ ಹಾಕಕತ್ತೀನಿ ನೋಡ್ರಿ ಇವಾಗ ನಾನು. ಆಗಲೇ ಕುಟ್ಟಿಟ್ಕೊಂಡಿನಲ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡ್ರಿ. ಎಲ್ಲ ನಾಟಿ ಸ್ಟೈಲೇ ನೋಡ್ರಿ ನಮ್ದು ಅಡಿಗೆ ಎಲ್ಲ. ಜವಾರಿ ಬಂದಿರಿ ನಾವು ಉತ್ತರ ಕರ್ನಾಟಕದವ್ರು. ಜವಾರಿ ಅಡಿಗೆನ ನೋಡ್ರಿ ನಾವು ಮಾಡೋದು. ಈ ರೀತಿಯಾಗಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಸಖತ್ತಾಗಿರ್ತದ್ರಿ. ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡ್ರಿ ನನಗೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ಇವಾಗ ಹಾಕೊಂಡಿನಲ್ಲ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕ್ರಿ ಸ್ವಲ್ಪ ಎಣ್ಣೆಗೆ. ಕುದಿಸಿದಾದ್ಮೇಲೆ ನೋಡ್ರಿ ಇವಾಗ ಕೊತ್ತಂಬರಿ, ಪುದೀನ, ಇನ್ನೊಂದು ಸ್ವಲ್ಪ ಟೊಮಾಟೊ ಮಿಕ್ಸಿಗೆ ಹಾಕೊಂಡಿನ್ರಿ. ಅದನ್ನ ಹಾಕ್ತೀನಿ ನೋಡ್ರಿ. ಇದಕ್ಕೆ ರುಬ್ಬಿಟ್ಕೊಂಡದ್ದು ಇದು ರುಬ್ಬಿಟ್ಕೊಂಡದಾದ್ ನೋಡ್ರಿ. ಕೊತ್ತಂಬರಿ, ಪುದೀನ ಎಲ್ಲ ಮಿಕ್ಸಿಗೆ ಹಾಕೊಂಡದಾದ್ರಿ. ಇದು ಪೇಸ್ಟನ್ನ ಹಾಕ್ತೀನಿ ನೋಡ್ರಿ ನಾನು. ಆಯ್ತು ಫ್ರೆಂಡ್ಸ್. ಇದು ಸ್ವಲ್ಪ ಉಳಿಸ್ಕೊತೀನಿ ರೀ. ಯಾಕಂತಂದ್ರೆ ಇವಾಗ ಕಬಾಬ್ ಮಾಡ್ತೀನಲ್ರಿ, ಕಬಾಬಿಗೆನ ಹಾಕ್ಬೇಕ್ರಿ ಇದು ಪೇಸ್ಟ್. ಹಾಕಿದ್ರೆ ಸ್ವಲ್ಪ ಸೂಪರ್ ಆಗಿರ್ತಾವ ನೋಡ್ರಿ ಕಬಾಬ್. ಸಾಕ್ರಿ ಇಷ್ಟು ಕಬಾಬೀಗ. ಖಾರ ಪುಡಿ ಹಾಕೋತೀನಿ ನೋಡ್ರಿ ನಾನು. ಈ ಚಮಚದಲ್ಲೇ ಒಂದು 2 ಚಮಚ ಹಾಕೋತೀನಿ ರೀ ಖಾರ ಪುಡಿ. ನೀವು ಖಾರ ಜಾಸ್ತಿ ಉಣೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀರಿ. 2.5 ಚಮಚ ಹಾಕಿದೆ ನೋಡ್ರಿ ನಾನು. ಈ ಚಮಚದಲ್ಲೇ 1 ಚಮಚ ಧನಿಯಾ ಪೌಡ್ರ್ ಹಾಕೋಕತ್ತೀನಿ ನೋಡ್ರಿ ನಾನು. ಮನೆಗೆ ರೆಡಿ ಮಾಡಿ ಇಟ್ಕೊಂಡಿದ್ರಿ ಇದು ಧನಿಯಾ ಪೌಡ್ರನ್ನ. ಇಷ್ಟು ಗರಂ ಮಸಾಲ ನೋಡ್ರಿ. ಅದೇ ಚಮಚದಲ್ಲೇ 1 ಚಮಚ ನೋಡ್ರಿ ಗರಂ ಮಸಾಲ. ಆಯ್ತು ನೋಡ್ರಿ. ಇದೇ ಸ್ಪೂನ್ಲಿಂದ 1 ಸ್ಪೂನ್ ಅರಿಶಿನ ಪೌಡ್ರ್ ಹಾಕೋತೀನಿ ರೀ. ದೊಡ್ಡ ಅಡಿಗೆ ಮಾಡ್ಬೇಕಂತಂದ್ರೆ ನೋಡ್ರಿ ಸ್ವಲ್ಪ ಖಾರ ಮಸಾಲ ಎಲ್ಲ ಎಕ್ಸ್ಟ್ರಾನೇ ಹಾಕ್ಬೇಕ್ರಿ. ಕಳಲಿಂದ ಬರ್ರಿ. ಆಯ್ತು ನೋಡ್ರಿ. ಇವಾಗ ಚಿಕನ್ ಹಾಕ್ತೀನಿ ನೋಡ್ರಿ ನಾನು. ಚಿಕನ್ ಹಾಕಿ ಚಂದನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ದೊಡ್ಡ ಅಡಿಗೆ ಮಾಡ್ಬೇಕಾದ್ರೆ ಖಾರ, ಉಪ್ಪು, ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ರೆ ಟೇಸ್ಟಾಗಿ ಆಗ್ತದ್ರಿ ಅಡಿಗೆ. ನಾನು ಆಗ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನಾಗೆ ಉಪ್ಪು ಹಾಕೊಂಡಿದ್ದೆ ರೀ ಕುಟ್ಟಬೇಕಾದ್ರೆ. ಈಗ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ನಾನು. ಇವಾಗ ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ ನಾನು. ನೀರು ಎಷ್ಟು ಹಾಕ್ತೀನಿ ಅಂತ ಅಳತಿ ಈಗ ನಾ ಹೇಳ್ತೀನಿ ನೋಡ್ರಿ. ಇವಾಗ ನೀರು ಎಷ್ಟು ಹಾಕ್ಬೇಕಂತ. ಈ ಸೇರ್ಲಿಂದ ನಾನು 2.5 ಸೇರ್ ಅಕ್ಕಿ ತಗೊಂಡಿನಿ ನೋಡ್ರಿ. 1 ಸೇರ್ ಅಕ್ಕಿಗೆ 2 ಸೇರ್ ನೀರು ಹಾಕ್ಬೇಕ್ರಿ. ನೀವು ಎದ್ರಲಿಂದನ ಅಕ್ಕಿ ತಗೋತಿರಲ್ಲ, ಗ್ಲಾಸ್ ಇರ್ಲಿ, ಬಟ್ಲ ಇರ್ಲಿ, ಬಗೋಣಿ ಇರ್ಲಿ ರೀ, ಅದು 1 ಹಾಕಿದ್ರೆ 1 ಅಕ್ಕಿ ತಗೊಂಡ್ರೆ 2 ನೀರು ಹಾಕ್ಬೇಕ್ರಿ. ಇವಾಗ ನಾನು ಇದ್ರಲಿಂದ ನೀರು ಹಾಕ್ತೀನಿ ನೋಡ್ರಿ. ಇವಾಗ 5 ಸೇರ್ ನೀರು ತಗೋತೀನಿ ನಾ. 2.5 ಸೇರ್ ಅಕ್ಕಿಗೆ ಹಾಕ್ತಿದ್ದೀನಿ ನೋಡ್ರಿ ನೀರು. 4 ಸೇರ್ ಆಯ್ತು ನೋಡ್ರಿ. ಇವಾಗ 5 ಸೇರ್ ಹಾಕಿನಿ ನೋಡ್ರಿ ನಾನು. ಚಂದ ಆಗ್ತದ್ರಿ ಬಿರಿಯಾನಿ. ಉದುರಾಗಿ ಆಗ್ತದ್ರಿ ಕರೆಕ್ಟಾಗಿ. 1 ಸೇರ್ ಅಕ್ಕಿಗೆ 2 ಸೇರ್ ನೀರು ಹಾಕಿದ್ರೆ ಉದುರಾಗಿ ಬರ್ತದ್ರಿ. ಚಿಕನ್ ಕುದ್ದಾವ್ ನೋಡ್ರಿ. ಈಗ ನಾನು ಅಕ್ಕಿ ಹಾಕ್ತೀನಿ ನೋಡ್ರಿ. ಇವಾಗ ಕುದ್ದಾವ್ ನೋಡ್ರಿ ಚಿಕನ್ ಮಸ್ತನಾಗಿ ಕುದ್ದಾವ್ರಿ. ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ರಿ ಆಗಲೇ ಅರ್ಧ ಗಂಟೆ ಆಯ್ತು ನೋಡ್ರಿ. ಚಂದ ನೆಂದವ್ರಿ ಅಕ್ಕಿನೂ. ಹಾಕ್ಕೊತೀನಿ ನೋಡ್ರಿ ಅಕ್ಕಿ ನಾನು. ಅಕ್ಕಿ ಹಾಕಿ ನೋಡ್ರಿ. ಇವಾಗ
ಆಯ್ತ್ರಿ, ಚಂದ ಕುದಿಸ್ತೀನಿ ನೋಡ್ರಿ. ಇದು ಮಿಕ್ಸ್ ಬಿರಿಯಾನಿ ಮಾಡಕತ್ತೀನಿ. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದ್ರಿ ಮತ್ತೆ ದಮ್ ಬಿರಿಯಾನಿನೂ ತುಂಬಾ ಸೂಪರ್ ಮಾಡ್ತೀನಿ ನಾನು. ದಮ್ ಬಿರಿಯಾನಿ ವಿಡಿಯೋನು ಹಾಕ್ತೀನಿ ನಾನು. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಆಯ್ತು ನೋಡ್ರಿ, ಇವಾಗ ಬಿರಿಯಾನಿ ನೋಡ್ರಿ ಪೀಸ್ಗಳು ಸೂಪರ್ ಆಗ್ಯದ ನೋಡ್ರಿ. ಇವಾಗ ಫಿನಿಶ್ ರೀ. ಇದಕ್ಕೆ ಇವಾಗ ಕಿಚ್ಚಿಗೆ ಇಡ್ತೀನಿ ಒಂದ್ 4-5 ಚಮಚ ತುಪ್ಪ ಹಾಕ್ತೀನಿ ಮ್ಯಾಗಿಂದ. ತುಪ್ಪ ಹಾಕಿ ಕಿಚ್ಚಿಗೆ ಇಟ್ಬಿಡ್ತೀನಿ ಒಂದ್ 10-15 ನಿಮಿಷ ತುಪ್ಪ ಹಾಕ್ತೀನಿ ನೋಡ್ರಿ. ಇದಕ್ಕೆ ಒಂದು 4-5 ಚಮಚನೇ ಹಾಕಿದೆ ನಾನು ತುಪ್ಪ. ಸೂಪರ್ ಆಗ್ತದ್ರಿ ಬಿರಿಯಾನಿಗೆ. ಯಾವಾಗೂ ದಮ್ ಬಿರಿಯಾನಿ ಇರ್ಲಿ ಮಿಕ್ಸ್ ಬಿರಿಯಾನಿ ಇರ್ಲಿ ರೀ, ತುಪ್ಪ ಹಾಕಿ ಮಾಡಿದ್ರೆ ಸೂಪರ್ ಆಗಿರ್ತದ ನೋಡ್ರಿ. ಆಯ್ತ್ರಿ, ಇವಾಗ ಕಿಚ್ಚಿಗೆ ಇಟ್ಬಿಡ್ತೀನಿ ರೀ. ಇಷ್ಟೇ ಇದು. ಆಯ್ತ್ರಿ ಫ್ರೆಂಡ್ಸ್, ನನ್ನ ಮಗಳದು ಬರ್ತ್ಡೇ ಸೂಪರ್ ಆಗಿ ಆಗ್ತದ್ರಿ ಇವತ್ತು. ಬರ್ರಿ ಫ್ರೆಂಡ್ಸ್, ನೀವು ಎಲ್ಲರೂ ನನ್ನ ಮಗಳ ಬರ್ತ್ಡೇ ಮಾಡೋಣ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಯಾಕೆ ಇಡಾಕತ್ತೀನಿ ಬಟ್ಲ ಅಂದ್ರ ಇದ್ರ ಒಂದೇ ಒಂದು ಹನಿ ಎಣ್ಣೆ ಹಾಕಿನಿ ನೋಡ್ರಿ. ಇದ್ರಾಗ ಒಂದ್ ಸ್ವಲ್ಪ ನಾನು ಕಿಚ್ ಹಾಕ್ತೀನಿ ರೀ. ಕಿಚ್ ಹಾಕಿ ಇವಾಗ ಇಟ್ಬಿಡ್ತೀನಿ ರೀ. ಈ ರೀತಿಯಾಗಿ ಬಟ್ಟಲ್ದಾಗ ಹಾಕಿ ಬೆಂಕಿ ಹಾಕಿ ಕಿಚ್ ಹಾಕಿ ನೀವು ಇಟ್ಬಿಡ್ರಿ. ನೀವು ನೋಡ್ರಿ ಎಷ್ಟು ಟೇಸ್ಟ್ ಆಗ್ತದ ನೋಡ್ರಿ. ಬಿರಿಯಾನಿ ಸೂಪರ್ ಆಗ್ತದ ನೋಡ್ರಿ. ಇದು ಡಕ್ಕನ್ ಮೇಲೆ ಮಣ್ಣು ಹಾಯ್ಕೊಂಡು ಯಾಕೆ ಇಟ್ಟಿನ ಅಂತಂದ್ರೆ ನೋಡ್ರಿ, ನಾನು ಅದ್ರ ಮೇಲೆ ಕಿಚ್ ಹಾಕೊಂಡ್ಬಿಡ್ತೀನಿ ರೀ. ಇವಾಗ ಡಕ್ಕನ್ ಮೇಲೆ ಅದು ಡಕ್ಕನ್ ಕರ್ರಗಾಯ್ತಪ್ಪ ಅಂತಂದ್ರೆ ತಿಕ್ಕಾಕ ಕಷ್ಟ ನೋಡ್ರಿ. ಹಂಗೆ ಹಾಕಿಸಿಂದ ಡಕ್ಕನ್ ಇಟ್ಟ ಮ್ಯಾಲಿಂದ ಬೆಂಕಿ ಹಾಕೋಕತ್ತೀನಿ ನೋಡ್ರಿ ನಾನು. ಮೊದ್ಲಿನ ಜನ ಎಲ್ಲ ಜವಾರಿ ಮಂದಿ ನೋಡ್ರಿ ಇದೇ ರೀತಿಯಾಗಿ ಅಡಿಗೆ ಮಾಡ್ಕೊಂಡು ತಿಂತಿದ್ರಿ. ಈಗಿನವ್ರೆಲ್ಲರೂ ಮರ್ತು ಬಿಟ್ಟಿದೀವಿ ನಾವು. ಈ ರೀತಿಯಾಗಿ ಮನೇಲಿ ಫಂಕ್ಷನ್ ಇತ್ತಪ್ಪ ಅಂದ್ರೆ ಇದೇ ರೀತಿನ ಪಾಲಿಸ್ರಿ ನೀವು. ನೋಡ್ರಿ ಎಷ್ಟು ಟೇಸ್ಟ್ ಆಗಿ ಆಗ್ತದ ನೋಡ್ರಿ. ಇದು ಕಾರ್ನ್ಫ್ಲವರ್ ನೋಡ್ರಿ. ಕಬಾಬ್ ಮಾಡಕ ಕಾರ್ನ್ಫ್ಲವರ್ ಸೋಸಾಕತ್ತೀನ್ರಿ ನಾನು. ನನ್ನ ಕಾರ್ನ್ಫ್ಲವರ್ ಎಷ್ಟಂತಂದ್ರ ಒಂದ್ 250 ಗ್ರಾಮ್ ಅದ ನೋಡ್ರಿ. ಇದು ಈ ಸಣ್ಣ ಚಿಕ್ಕದ ಒಂದು ಚಮಚ ಐತ್ರಿ. ಈ ಚಮಚದಿಂದ 2 ಚಮಚ ಹಾಕೊಂಡಿನಿ ನೋಡ್ರಿ ನಾನು ಅರಿಶಿಣ ಪೌಡ್ರ್. ಇವಾಗ ನಾನು ಖಾರದ ಪುಡಿ ಹಾಕೋತೀನಿ ನೋಡ್ರಿ. ಈ ಚಮಚದಿಂದ ಒಂದು 3-4 ಚಮಚ ಹಾಕೋತೀನಿ ರೀ. 1.5 kg ಅದ್ರಿ ಕಬಾಬ್ದು ಚಿಕನ್. 4 ಟೇಬಲ್ ಸ್ಪೂನ್ ಹಾಕೊಂಡಿನಿ ನೋಡ್ರಿ ನಾನು. ಈಗ ಈ ಚಮಚದಿಂದ 1 ಚಮಚ ತುಂಬ 1 ಟೇಬಲ್ ಸ್ಪೂನ್ ಹಾಕೊಂಡಿನಿ ನೋಡ್ರಿ ಧನಿಯಾ ಪೌಡ್ರ್. ಈಗ ಇನ್ನೂ ಒಂದು ಸ್ವಲ್ಪ ಹಾಕೋತೀನಿ ರೀ, ಒಂದು ಅರ್ಧ ಚಮಚದಷ್ಟು. ಗರಂ ಮಸಾಲೆ ನೋಡ್ರಿ ಒಂದು ಚಮಚ ಹಾಕೋತೀನಿ ನೋಡ್ರಿ. ಉಪ್ಪು ನೋಡ್ರಿ, ಕೊತ್ತಂಬರಿ, ಪುದೀನ ಮತ್ತೆ ಟಮಾಟೆ ಹಣ್ಣ್ರಿ ಮಿಕ್ಸಿ ಮಾಡ್ಕೊಂಡಿನಿ ನೋಡ್ರಿ. ಇದು ಮಿಕ್ಸಿಗೆ ಹಾಕಿದ ಪೇಸ್ಟ್ ನೋಡ್ರಿ. ಇದನ್ನ ಆ್ಯಡ್ ಮಾಡಿ ಚಂದನಾಗಿ ಮಿಕ್ಸ್ ಮಾಡಿ ಚಿಕನ್ ಹಾಕ್ತೀನಿ ನೋಡ್ರಿ. ಇವಾಗ ನಾನು ಸ್ವಲ್ಪ ನೀರು ಹಾಕೋಬೇಕ್ರಿ. ನಿಮಗೆ ಏನಾರು ತತ್ತಿ ಬೇಕಾದ್ರೆ ಇದಕ್ಕೆ ತತ್ತಿನೇ ಆ್ಯಡ್ ಮಾಡ್ರಿ ನೀವು. ನಮ್ಮ ಹುಡುಗರು ತತ್ತಿ ಹಾಕ್ಬೇಡ ಅಂತಾರ್ರಿ, ಹಂಗಾಗಿ ನಾನು ಹಾಕಲ್ಲ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕಿನಿ ನೋಡ್ರಿ. ಇದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕ್ರಿ. ಆಯ್ತು ರೀ, ಇದಕ್ಕೆ ಚಿಕನ್ ಪೀಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಚಂದನಾಗಿ ಕೋಟ್ ಆಗ್ಬೇಕು ನೋಡ್ರಿ ಚಿಕನಿಗೆ. ನೀವು ನೋಡ್ರಿ ಚಿಕನ್ ಮಿಕ್ಸ್ ಮಾಡಿ ಅವಾಗೆ ನೀವು ಫ್ರೈ ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡ್ರು ನಡೀತ್ರಿ. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ 1 ತಾಸು ಫ್ರಿಜ್ನಾಗ ಇಟ್ಕೊಂಡು ಕಬಾಬ್ ಹುರ್ಕೊಂಡ್ಬಿಡ್ರಿ. ಇವಾಗ ಚಿಕನ್ ಹಾಕೋತೀನಿ ನೋಡ್ರಿ. ಅದಕ್ಕೆ ಮಿಕ್ಸ್ ಮಾಡಬೇಕು. ಎಲ್ಲ ಚಿಕನ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಫ್ರಿಜ್ನಾಗ ಇಟ್ಕೋರಿ 1 ತಾಸು. ಟೈಮ್ ಇಲ್ಲ ಅಂದ್ರೆ ಹಾಗೆ ಅವಾಗೆ ಹುರಿದ್ರೂ ಟೇಸ್ಟಿಯಾಗಿ ಇರ್ತಾವ್ರಿ ಕಬಾಬ್. ಸೂಪರಾಗಿ ಬರ್ತದ್ರಿ. ನಾವೊಂದು 10-15 ನಿಮಿಷ ಮುಚ್ಚಿಗೆಸಿಂದ ಇಡ್ತೀನಿ ರೀ. ಇದಕ್ಕೆ ಆ ಕಡೆ ಬಿರಿಯಾನಿ ನಡ್ದದ್ರಿ, ಸ್ವಲ್ಪ ಬಿರಿಯಾನಿ ನೋಡ್ಕೋತೀನಿ, ಆಮೇಲೆ ಕಬಾಬ್ ಹುರಿತೀನಿ ರೀ ನಾನು. ಆಯ್ತು ನೋಡ್ರಿ, ಇದು ಕಬಾಬಿಂದ ಆವಾಗಲೇ ನಾ ಮಿಕ್ಸ್ ಮಾಡಿ ಇಟ್ಟಿದ್ನಲ್ರಿ ಫ್ರೆಂಡ್ಸ್, ಅದೇ ನೋಡ್ರಿ ಇವಾಗ ನೆಂದದ್ ನೋಡ್ರಿ. ಇದು ಆಯ್ತು ರೀ. ಇವಾಗ ಎಣ್ಣೆನೂ ಕಾಯ್ದದ್ರಿ. ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿನಿ ರೀ ನಾನು. ಕಬಾಬ್ ಪೀಸ್ ಒಂದೊಂದು ಹಾಕ್ತೀನಿ ನೋಡ್ರಿ. ಒಂದು 20 ನಿಮಿಷ ಬಿಟ್ಟಿನಿ ರೀ ನಾನು ಅಷ್ಟೇ ರೀ. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಏನಿಲ್ಲ ರೀ, ಮಿಕ್ಸ್ ಮಾಡಿ ಅಷ್ಟೇ ಇಟ್ಟಿನಿ ನೋಡ್ರಿ ನಾನು. ಇವಾಗ ಹಾಕ್ತೀನಿ ನೋಡ್ರಿ ನಾನು ಎಣ್ಣೆಗ. ಇರಮ್ಮ ನಾನು ಕಬಾಬ್ ಹುರಿಯಾಕತ್ತೀನಿ. ಇವಾಗ ಕಬಾಬ್ ಮುಗಿದ್ಮೇಲೆ ಬರ್ತೀನಿ ನೋಡು. ಆಹಾ, ಕಬಾಬ್ ಇನ್ನೂ ನಮ್ಮ ಕಾರ್ಯಕ್ರಮ ಬೆಳಗ್ಗೆ 12 ಗಂಟೆಗೆ ಶುರು ಮಾಡಿದವ್ರು ಇನ್ನೂ ಆಗಿಲ್ಲ ಕಬಾಬ್. ಆಗ್ತದೆ ಇವಾಗ. ಆಯ್ತಲ್ಲ, ಏನ್ ಮಾಡೋದಾಗತ್ತ. ಏನ್ ರಾತ್ರಿನ ಊಟ ಬೆಳಗ್ಗೆ ಅಂದಾಗ? ಇಲ್ಲ ರಾತ್ರಿ ಏನಾಗಲ್ಲ, ಇವಾಗ ಆಗ್ತದೆ ಈಗ. ಅಲ್ರಿ ಇನ್ನೂ ಚಾ ಅನ್ನಕತ್ತಿರಲ್ಲ. ಚಾ ಏನೆಲ್ಲ ಕುಡಿಯೋಣ, ನಾಳೆ ಕುಡಿಯ ಮುಂಜಾನೆ ಚಾ ಫಸ್ಟ್ ತಿನ್ನಂಬ್ರಿ, ಹಸುವಾಗೈತಿ. ಚಾ ಕುಡ್ದೆ, ಸಮೋಸಾ ತಿಂದೆ, ಸ್ನಾಕ್ಸ್ ತಿಂದೆ, ಇಷ್ಟ ಮಾಡ್ರಿ. ಊಟ ಎಲ್ಲಿ ಸೇರ್ತದಪ್ಪ ನಿಮಗ? ಅಲ್ಲ ನಾವಷ್ಟೇ ಅಲ್ಲ,
ಆ ನಾಯಿನೂ ಕಾಯಕತ್ತದ ಯಾವಾಗ ನನಗೆ ಹಾಕ್ತೀರಿ, ನಾ ಯಾವಾಗ ತಿಂದು ಹೋಗ್ಲಿ ಅಂತೇಳಿ. ಅದ್ರ ಜೊತೆ ಎಲ್ರು ನಾಯಿ ಆಗಿದೀವಿ. ಮಸ್ತಾಗ್ಯಾವಣ, ಆದ್ರೆ ಕೈ ಮುಟ್ಟಬೇಡ್ರಿ ಇದಕ್ಕೆ. ಹಾಕಕತ್ತೀನಿ ನೋಡ್ರಿ. ನಾ ಇನ್ನೊಂದು ಕೈ ಇದೇ ರೀತಿಯಾಗಿ ಅಷ್ಟು ಟೋಟಲ್ ಎಲ್ಲ ಕಬಾಬ್ನು ಫ್ರೈ ಮಾಡ್ಕೋತೀನಿ ನೋಡ್ರಿ. ನಾನು ಎಲ್ಲ ಕಬಾಬ್ ಇದೇ ರೀತಿಯಾಗಿ ಹುರ್ಕೊಂಡ್ಬಿಡ್ತೀನಿ ರೀ. ಮತ್ತೆ ಫಿನಿಶ್ ಲಾಸ್ಟಿಗೆ ತೋರಿಸ್ತೀನಿ ರೀ ನಿಮ್ಗೆ. ಎಲ್ಲ ಹುರ್ಕೊಂಡಾದ್ಮೇಲೆ ತೋರಿಸ್ತೀನಿ ರೀ ನಾನು. ಮಾಸಿ ಭಾರಿ ಆಗೈತಿ ಕಬಾಬ್ ಹತ್ರ ಪೀಸ್. ಆಯ್ತು. ನಾನು ಹಂಗೆ ಫ್ರೈ ಮಾಡಿ 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 ಪುಟ್ಟಾಗ ಹಾಕ್ತಿರ್ತೀನಿ. ಪುಟ್ಟಿಗೆ ಖಾಲಿ ಮಾಡ್ತೀರಿ ಹಂಗೆ ನೀವು. ಒಂದು ಪುಟ್ಟಿ ಯಾವಾಗ ತುಂಬಕ್ಕದು? ನಾನು ಹಿಂಗೆ ಫ್ರೈ ಮಾಡಿ ಹಾಕಕತ್ತೀನಿ. ಈ 3 ಕೈ ಆಯ್ತು ನೋಡಿ ಹಾಕಿ. ನಾನು ಈ ಒಂದೇ ಕೈದು ಉಳ್ದಾವ ನೋಡಿ. ಮತ್ತೆ ಯಾರು ಬರ್ತಾರ ನನಗೆ ತೆಗಿತೀನಿ ನೋಡ್ರಿ. ಇವಾಗಿದೆ ಬಿರಿಯಾನಿದು. ನೋಡ್ರಿ ವಾವ್, ಸೋ ಸೂಪರ್. ತಿನ್ನು ಚಿನ್ನಿ, ನೀ ತಿನ್ನು ಖಲಾಸ್ ಮಾಡಿಬಿಡು. ನಾ ಏನಂದಿನಪ್ಪ ನಿನಗ? ಸ್ವಲ್ಪ ಏನ್ ನಾವು ತಿನ್ನಮ್ಮ, ಏನು ಹೋಗ ಮಕ್ಕಳು ಹೇಳ್ಬಿಡು. ಈಗ ಇದು ಈ ರೀತಿಯಾಗಿ ಇದು ಬಟ್ಲ ತೆಗಿತೀನಿ ನಾನು. ಇದ್ರಲಿಂದ ನೋಡಿ ಎಷ್ಟು ಘಮ 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 ಅನ್ನಕತ್ತದ ನೋಡಿ ಬಿರಿಯಾನಿ. ನೋಡಪ್ಪ ಅಷ್ಟು ಉದ್ರಾಗಿ ಎಷ್ಟು ಚಂದ ಬಂದದ ನೋಡಿ. ನೋಡಪ್ಪ ಎಷ್ಟು ಚಂದ ಆಗ್ಯದ ನೋಡಿ ಬಿರಿಯಾನಿ. ಸೂಪರ್ ಆಗ್ಯದ ನೋಡ್ಗ. ಉದ್ರ ಎಷ್ಟು ಚಂದ ಆಗ್ಯದ ನೋಡ ಅನ್ನ. ಕೊನೆಗೂ ಎಲ್ಲ ಕಬಾಬು ಬಿರಿಯಾನಿ ಎಲ್ಲ ಆಯ್ತು. ಕೊನೆಗೆ ಅದು ಹೇಳದ್ನಲ್ಲ ನಾನು ಬೆಳಗ್ಗೆ ಡಿನ್ನರ್ ಊಟನೇ ಆಗತ್ತೆ ಅಂತ ಹೇಳಿ ಡಿನ್ನರ್ ಊಟನೇ ಆಯ್ತು. ಎಲ್ಲರೂ ನೆಂಟರು ಬರೋದಕ್ಕೆ ಲೇಟ್ ಆಯ್ತಲ್ಲಪ್ಪ. ಆಯ್ತು, ಇವಾಗ ಊಟ ಮುಗಿಸೋದು, ಕೇಕ್ ಕಟ್ ಮಾಡೋದು. ತಂಗಿ ಹೆಸರು ಮ್ಯಾಗ ನಾವು ಹೊಡಿತೀವಿ ಇವಾಗ ಎಲ್ರು ಕುಂತ.